ಮಾನ್ವಿಯ ಜುಮಲದೊಡ್ಡಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಬತ್ತಿದ ಪುರಾತನ ಕೆರೆ. ಪುರಸಭೆಯಿಂದ ಊಳು ತೆರವು. ಶಾಸಕ ಹಂಪಯ್ಯ ನಾಯಕರು ಜನರ ಕಷ್ಟ ಕೇಳಿ ಸ್ವಾಮಿ ಕಾಳಜಿ ವಹಿಸುವಂತೆ ಕಾಂಗ್ರೆಸ್ ಮುಖಂಡರಿಂದಲೇ ಶಾಸಕ ಹಂಪಯ್ಯ ನಾಯಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಲ್ಲಿನ ಜನರು. ಇನ್ನು ಜಾನುವಾರುಗಳಿಗೆ ಕೆರೆಯ ನೀರೇ ಆಸರೆಯಾಗಿದ್ದು ಮಾನ್ವಿಯ ಜಮಲದೊಡ್ಡಿ ಕೆರೆಯ ನೀರು ಕುಡಿಯಬೇಕು ಎಂದು ಜನರಲ್ಲಿ ಭಾವನೆ ಇತ್ತು. ಆದರೆ ಕೆರೆಯ ನೀರು ಬತ್ತಿದ ಪರಿಣಾಮ ಜನರಿಗೆ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅಭಾವ ಸೃಷ್ಟಿಯಾಗಿತ್ತು. ಪುರಸಭೆಯಿಂದ ಊಳನ್ನು ತೆರವುಗೊಳಿಸಲಾಯಿತು. ಜಮ್ಮಲದೊಡ್ಡಿ ಕೆರೆಯು ಪುರಾತನ ಕಾಲದಿಂದ ಇದ್ದು ಈ ಕೆರೆಯ ನೀರನ್ನು ಅದಾಪುರ ಪೇಟೆ, ಬೆಳಗಿನ ಪೇಟೆ ಸೇರಿದಂತೆ ನಾನಾ ಏರಿಯಾ ಜನರಿಗೆ ಕುಡಿಯಲು ಆಸರೆಯಾಗಿತ್ತು. ಆದರೆ ಪ್ರಸ್ತುತ ಬತ್ತಿದ ಪರಿಣಾಮ ಕುಡಿಯಲು ನೀರಿಲ್ಲದ ಕಾರಣ ಪರಿತಪಿಸುವಂತಾಗಿದೆ. ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಎನ್ಎಸ್ ಬೋಸರಾಜು ಅವರೇ ಜಮ್ಮಲದೊಡ್ಡಿ ಸುತ್ತಮುತ್ತಲಿನ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ನೀವಾದರೂ ಕಾಳಜಿ ವಹಿಸಿ ಜನರಿಗೆ ಕುಡಿಯಲು ನೀರು ಕೊಡುವ ವ್ಯವಸ್ಥೆ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಪುರಸಭೆ ಅಧ್ಯಕ್ಷರ ಮನೆಯವರಾದ ನಾನು ಡಿ ವೀರೇಶ್ ಈ ಪುರಾತನವಾದ ಕೆರೆಯನ್ನು ವೀಕ್ಷಣೆ ಮಾಡಿದಾಗ ಇವು ಜಲಜೀವಗಳು ಬತ್ತಿ ಹೋಗ್ಯಾವ. ಯಾಕೆ ಕಾರಣಪ್ಪ ಅಂತಂದರೆ ನಮ್ಮ ಮಳೆ ಭಾಳ ಕೈಕೊಟ್ಟ ಕಾರಣದಿಂದ ಈಗ ನಮ್ಮ ಮಾನವನಗರಕ್ಕೆ ಒಂದು ಜೀವನಾಡಿದು ನೀರಿಂದ ಎಲ್ಲ ಬತ್ತಿ ಹೋಗಿದೆ. ಇಲ್ಲಿನ ಬೆಳಗನಪೇಟೆ ಯುವಕರು ಮತ್ತು ಜುಮಲದೊಡ್ಡಿ ಯುವಕರು ತಂಡನ ಸೇರಿ ನಮಗೆ ಒಂದು ಪುರಸಭೆಗೆ ಒಂದು JCB ಮನವಿಯನ್ನು ಮಾಡಿಕೊಂಡಾಗ ನಾವು ಅದರ ಜೊತೆಗೆ ಕಳಿಸಿದಾಗ ಮತ್ತು ಜೊತೆಗೆ ನಾವು ಸದಸ್ಯರು ಎಲ್ಲರೂ ಬಂದು ವೀಕ್ಷಣೆ ಮಾಡಿದಾಗ ಇಲ್ಲೆಲ್ಲ ಹೊಂಡು ತೆಗೆಯುವ ಕೆಲಸ ನಡೆದಿತ್ತು. ಆದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಸಕರಿಗೆ, ನಮ್ಮ ಸಚಿವರಿಗೆ ಹೇಳಿ ಇನ್ನು ಜನರಿಗೆ ಅನುಕೂಲವಾಗೋ ಸ್ಥಿತಿಯಲ್ಲಿ ನಾವು ಮನವರಿಕೆ ಮಾಡ್ತೀವಿ ಅಂತ. ಓಕೆ, ನನ್ನ ಹೆಸರು ವಿಶ್ವನಾಯಕ್ ಅಂತ. ಜಮಲದೊಡ್ಡಿ ಏರಿಯಾದವರು, ಬೆಳಗನಪೇಟೆ ಏರಿಯಾದವರು ಕೂಡಿ ಇಲ್ಲಿ ಕುಡಿಯೋ ನೀರಿನ ಭಾಳ ಸಮಸ್ಯೆ ಆಗಿತ್ತು. ಎಲ್ಲರೂ ಯುವಕರೆಲ್ಲ ಜೊತೆ ಕೂಡಿ ಪುರಸಭೆ ಜೊತೆ ಕೂಡಿ ಎಲ್ಲ ಕೆಲಸ ಮಾಡಲಾಯಿತು. ನೀರು ಸ್ವಚ್ಛತೆ ಮಾಡಲಾಯಿತು. ಪೂರ ಹೊಂಡಿತ್ತು, ಎಲ್ಲ ಗಲೀಜಿತ್ತು, ಎಲ್ಲ ತೆಗೆದು ಗಟ್ಟಿಗೆ ಹಾಕಿ ಎಲ್ಲ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕಚ್ಚಿವಿ. ಬೆಳಗನಪೇಟೆ ಯುವಕರು ಕಲಿದ ಗುರು ಮಾಡಿದರು, ಹಂಗೆ ಬೆಳಗನಪೇಟೆ ದೇವರಾಜ ನಾಯಕರು ಮಾಡಿದರು. ಎಲ್ಲ ಜೊತೆ ಕೂಡಿ ಯುವಕರೆಲ್ಲ ಒಂದು 30-40 ಮಂದಿ ಹುಡುಗರೆಲ್ಲ ಕೂಡಿ ಎಲ್ಲ ಸ್ವಚ್ಛತೆಯನ್ನು ಮಾಡಕತ್ತಿದ್ದೀವಿ. ಇಮ್ರಾನ್ ಗುರು ಎಲ್ಲರ ಜೊತೆ ಕೂಡಿ ಅವರೆಲ್ಲ ಸಾಥ್ ಕೊಟ್ಟು ಎಲ್ಲ ಮಾಡಿಕೊಟ್ಟು. ವಾರ್ಡ್ ನಂಬರ್ 11, 12, 18 ಈ ವಾರ್ಡಿಗೆ ಹತ್ತಿರುವಂಥ ನಮ್ಮ ಜಮಲದೊಡ್ಡಿ ಮತ್ತು ಬೆಳಗಿನಪೇಟೆ ನಿಜಾಮ್ ಕೆರೆ, ಹೆಸರುವಾಸಿ ಆಗಿರುವಂಥ ಈ ನಿಜಾಮ್ ಕೆರೆ 1935ರಲ್ಲಿ ಈ ಕೆರೆ ನಿರ್ಮಾಣ ಆಗಿದ್ದು. ನಿಜಾಮ್ ಸರ್ಕಾರದ ಅವಧಿಯಲ್ಲಿ ಇದರ ಜನಸಂಖ್ಯೆ ಆಧಾರದ ಮೇಲೆ ಈ ನೀರು ಇಡೀ ಮಾನ್ವಿಗೆ ಸರಬರಾಜಾಗ್ತಿತ್ತು. ಆದರೆ ಸರ್ಕಾರಗಳು ಬಂದಾಗ ಇದಕ್ಕೆ ಅನೇಕ ರೀತಿಯ ಸೌಲಭ್ಯಗಳನ್ನು ನಮ್ಮ ಮಾನ್ವಿ ನಗರದ ಪುರಸಭೆ ವತಿಯಿಂದ ಹಾಗೂ ಶಾಸಕರ ವತಿಯಿಂದ ಈ ಪ್ರತಿ ಸಲ ಏನಾದರೂ ಒಂದು ವ್ಯವಸ್ಥೆ ಕುಡಿಯೋ ನೀರಿಗೆ ಆಗ್ತಾ ಬರ್ತಾ ಇದೆ. ಆದರೆ ಈ 2 ವರ್ಷಗಳಿಂದ ನೀರಿನ ಅಭಾವ ಕಡಿಮೆಯಾಗಿ ಈ ನಮ್ಮ ಕೆರೆ ತಾವೆಲ್ಲ ನೋಡಬಹುದು ಬತ್ತಿ ಹೋಗಿದೆ. ಈ ಕೆರೆಯಲ್ಲಿ ಸುಮಾರು ಒಂದು 5ರಿಂದ 10 ಸಾವಿರ ಜನ ಈ ನೀರನ್ನು ಸೇವಿಸ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ನಮ್ಮ ಭಾಗದ ಎಲ್ಲ ಜನರಿಗೆ ಕುಡಿಯಲಿಕ್ಕೆ ನೀರುಗಳ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಅಂದರೆ ನಮ್ಮ ಬೆಳಗನಪೇಟೆಯ ಯುವಕ ಮಿತ್ರರು ಮತ್ತು ಜಮಲದೊಡ್ಡಿಯ ಯುವ ಮಿತ್ರರು ಸೇರಿ ಇದಕ್ಕೆ ಮುಖ್ಯ ಪಾತ್ರ ದೇವೇಂದ್ರ ನಾಯಕ್ ಮತ್ತು ಇಮ್ರಾನ್ ಖಾದ್ರಿ ಗುರು ಅವರ ನೇತೃತ್ವದಲ್ಲಿ ಇವತ್ತು ಪುರಸಭೆ ವತಿಯಿಂದ JCBಯನ್ನು ಕಳಿಸಲಿಕ್ಕೆ ಒಂದು ಮನವಿಯನ್ನು ಮಾಡಿದ್ದಾಗ ನಾನು ಅಧ್ಯಕ್ಷರಿಗೆ ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದ್ದಾಗ ಈ ಕೆರೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಇದರಲ್ಲಿ ಬರುವಂಥ ಚಲಮಿ ನೀರಿಗಾಗಿ ಜನ ರಾತ್ರಿ 2 ಗಂಟೆಯಿಂದ ಬಂದಿಲ್ಲಿ ಕಾದು ಕೂಡ್ತಾರೆ. ನೀರಿನ ಹೆಣ್ಮಕ್ಳು ಸುಮಾರು 100 ಹೆಣ್ಮಕ್ಳು ಜನರು ರಾತ್ರಿ 12-1 ಗಂಟೆಯಿಂದ ಇಡೀ ರಾತ್ರಿ ಎಲ್ಲ ನೀರು ತುಂಬ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಮತ್ತು ಇಡೀ ರಾತ್ರಿ ನೀರು ತುಂಬ್ತಾರೆ. ಅಂದರೆ ಇಲ್ಲಿ ಪರಿಸ್ಥಿತಿ ಭಾಳ ಗಂಭೀರ ಆಗಿದ್ದು ನೋಡಿ ನಮಗೆ ಮನವಿ ಮಾಡಿದ್ದಾಗ ನಾವು ಇವತ್ತು ಚಲಮೆಗಳನ್ನು ತೋರಿಸ್ತಾ ಇದ್ದೀವಿ. ಆ ಚಲಮೆಯ ನೀರು ಇಡೀ ಮಾನವೀಯ ಜನರಿಗೆ, ಯಾಕಂತೇಳಿದರೆ ಫಿಲ್ಟರ್ ನೀರಿನಲ್ಲಿ ಸಾಕಷ್ಟು ಅಂಶಗಳು ಕಡಿಮೆ ಇರೋದ್ರಿಂದ ಈ ಚಲಮೆ ನೀರು ಭಾಳ ತಿಳಿಯಾಗಿ ಇರುವಂಥ ನೀರು
ಸ್ವಚ್ಛ ನೀರು ದೇಹಕ್ಕಾಗಿ ಒಳ್ಳೆಯದಾಗಿ ಇರ್ತದಂಥೇಳಿ ಎಲ್ಲ ಜನರ ಭಾವನೆ. ಹಾಗಾಗಿ ಇದೇ ನೀರು ಸೇವನೆಯನ್ನು ಮಾಡುತ್ತಾರೆ. ನಮ್ಮ ಮನವಿ ಈ ಕೆರೆಯಲ್ಲಿ, ನಿಜಾಮ್ ಕೆರೆಯ ನಾನು ಒಂದು ನಿವಾಸಿಯಾಗಿ ನಾನು ಮಾತಾಡೋದು ಏನಂದರೆ, ಈ ಕೆರೆಗೆ ಸುಮಾರು ವರ್ಷಗಳಿಂದ ಸ್ವಚ್ಛತೆ ಕಾರ್ಯಗಳು ಆಗಿಲ್ಲ. ಸ್ವಚ್ಛತೆ, ಅನೇಕ ರೀತಿಯ ಸ್ವಚ್ಛತೆಗಳು ಆಗಬೇಕು. ಮತ್ತು ಕೆರೆಯಲ್ಲಿ ಒಂದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ತೊಂದರೆಯನ್ನು ಉಂಟಾಗಿತ್ತು. ಅದೇ ರೀತಿಯಾಗಿ ಹೊಂಡ ಉಸುಗು ಭಾಳ ಬಂದು ಕೆರೆ ಮುಚ್ತಾ ಬರ್ತಾಯಿದೆ. ಹಾಗಾಗಿ ಈ ಕೆರೆಯ ಹೊಂಡಗಳ ತೆಗೆಸಬೇಕಂತೇಳಿ ನಾವು ಮಾನ್ಯ ಶಾಸಕರಿಗೆ, ಸಚಿವರಿಗೆ ಸಹ ಮನವಿಯನ್ನು ಮಾಡಿದ್ದಾಗ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಸಕರಿಗೆ, ಸಚಿವರಿಗೆ ಇನ್ನೊಮ್ಮೆ ಇಲ್ಲಿ ಕೆರೆಗೆ ಕರ್ಕೊಂಡು ಬಂದು ಅವರಿಗೆ ಎಲ್ಲ ವಾಸ್ತವಾಂಶವನ್ನು ತಿಳಿಸ್ತೇವೆ. ಜನರಿಗೆ ಅನುಕೂಲ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಿ ಅಂಥೇಳಿ ನನ್ನ ಎಲ್ಲ ನಮ್ಮ ಮಾನ್ವಿ ನಗರದ ಈ ಬಡಾವಣೆಗಳಿಂದ ನನ್ನ ಮನವಿ. ಈಗ ಈ ನೀರಿನ ಅಂಶವನ್ನು ನೋಡಿದ್ದಾಗ ಇದರಲ್ಲಿ ಸಾಕಷ್ಟು ಶಕ್ತಿ, ಮನಸ್ಸಿಗೆ ತೃಪ್ತಿ ತರುವಂಥ ನೀರು. ಈಗ ಹಳೆ ಜನ ಯಾರೇ ಇರಲಿ, ಯಾವುದೇ ನೀರು ಕುಡಿಯಲ್ಲ, ನಮ್ಮ ಕೆರೆ ನೀರೇ ಕುಡಿತಾರೆ. ಇಡೀ ಮಾನ್ವಿಯಲ್ಲಿ ಸುಮಾರು ಒಂದು ಅರ್ಧ ಮಾನ್ವಿ, ಹಳೆ ಮಾನ್ವಿ ಈ ನೀರನ್ನು ಸೇವಿಸ್ತಾರೆ. ಆ ನೀರಿನ ಅಂಶ ಭಾಳ ಒಳ್ಳೆಯದು. ಒಂದು ಬಾರಿ ನಾವು ಒಂದು ಗ್ಲಾಸ್ ನೀರು ಕುಡಿದ್ರೆ ಒಂದು 3 ತಾಸು ತನಕ ಹಸು ಆಗಲ್ಲ. ಇಂಥ ಒಂದು ನೀರಿನ ಅಂಶ ಇದು. ಹಾಗಾಗಿ ನಮ್ಮೆಲ್ಲರ ಮನವಿ ಶಾಸಕರಿಗೆ, ಸಚಿವರಿಗೆ, ಪುರಸಭಾ ಅಧ್ಯಕ್ಷರಿಗೆ, ಎಲ್ಲ ಪುರಸಭಾ ಸದಸ್ಯರಿಗೆ ಈ ಕೆರೆನ ಬಗ್ಗೆ ಭಾಳ ಜವಾಬ್ದಾರಿಯಿಂದ ತಾವೆಲ್ಲರೂ ಗಮನ ಹರಿಸಬೇಕು. ಈ ಕೆರೆಯನ್ನು ಸ್ವಚ್ಛಗೊಳಿಸಿ ಇದರಲ್ಲಿ ಸುಮಾರು 4 ರಿಂದ 10 ಸಾವಿರ ಜನ ಈ ನೀರನ್ನು ಸೇವನೆ ಮಾಡುತ್ತಾರೆ. ಅವರಿಗೆ ಸ್ವಚ್ಛ ನೀರನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ.